ಸ್ನೇಹಿತರೆ, ಸೋಲು ಕಷ್ಟಗಳಿಂದ ಬೇಸತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಜೀವನ ಅಂದ ಮೇಲೆ ಕಷ್ಟಗಳು, ಸೋಲುಗಳು, ಅಪಮಾನಗಳು ಸಹಜ. ಕೆಲವೊಮ್ಮೆ ನನ್ನ ಜೀವನ ಯಾಕೆ ಹೀಗಾಗಿದೆ, ನನಗೆ ಯಾಕೆ ಈ ಕಷ್ಟ ಅಂತ ಅನಿಸುವುದು ಉಂಟು. ಆದರೆ ಮಹಾಭಾರತದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿರುವ ಕೆಲವು ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡರೆ ಎಂತಹ ಕಷ್ಟ ಪರಿಸ್ಥಿತಿಯನ್ನಾದರೂ ಗೆದ್ದು ಬರಬಹುದು. ಇವತ್ತು ನಾನು ಶ್ರೀಕೃಷ್ಣನ 5 ಅಮೂಲ್ಯ ಜೀವನ ಪಾಠಗಳ ಬಗ್ಗೆ ಹೇಳಲಿದ್ದೇನೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಖಂಡಿತ ನಿಮ್ಮ ಆಲೋಚನಾ ಲಹರಿ ಬದಲಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಸೋಂಬೇರಿ ವ್ಯಕ್ತಿ ಯಾವತ್ತೂ ಯಶಸ್ವಿ ಆಗುವುದಿಲ್ಲ. ನಾವು ಎಷ್ಟೋ ಬಾರಿ ಈ ಕೆಲಸವನ್ನು ನಾಳೆ ಮಾಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಮುಂದೂಡುತ್ತೇವೆ. ಆದರೆ ಸಮಯ ಯಾರಿಗೂ ಕಾಯುವುದಿಲ್ಲ. ನೀವು ಇವತ್ತು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಮತ್ತು ಶ್ರಮ ನಿಮ್ಮ ನಾಳೆಯ ಭವಿಷ್ಯವನ್ನು ಬರೆಯುತ್ತದೆ. ಹಾಗಾಗಿ ಇವತ್ತಿನ ಕೆಲಸವನ್ನು ಇಂದೇ ಮುಗಿಸುವ ಅಭ್ಯಾಸ ಮಾಡಿಕೊಳ್ಳಿ. ನಂಬರ್ 2, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಒಮ್ಮೆ ದಾನಶೂರ ಕರ್ಣ ಕೃಷ್ಣನ ಬಳಿ ಕೇಳುತ್ತಾನೆ, ನಾನು ಹುಟ್ಟಿದಾಗಲೇ ತಾಯಿ ನನ್ನನ್ನು ಬಿಟ್ಟಳು, ಗುರುಗಳು ವಿದ್ಯೆ ಕಲಿಸಲಿಲ್ಲ, ಸಭೆಯಲ್ಲಿ ಅವಮಾನವಾಯಿತು, ಇದರಲ್ಲಿ ನನ್ನ ತಪ್ಪೇನಿತ್ತು ಅಂತ. ಆಗ ಕೃಷ್ಣ ನಗುನಗುತ್ತಾ ಹೇಳುತ್ತಾನೆ, ನಾನು ಹುಟ್ಟಿದ್ದು ಜೈಲಿನಲ್ಲಿ, ಹುಟ್ಟಿದ ದಿನವೇ ಎತ್ತವರಿಂದ ದೂರಾದೆ, ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಕೊಲ್ಲಲು ಶತ್ರುಗಳಿದ್ದರು, ಆದರೆ ನಾನು ಕುಗ್ಗಿ ಹೋಗಲಿಲ್ಲ. ಸ್ನೇಹಿತರೆ, ಕಷ್ಟಗಳು ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಆ ಕಷ್ಟಗಳನ್ನು ಮೆಟ್ಟು ನಿಂತು ಹೇಗೆ ಮುಂದೆ ಸಾಗುತ್ತೇವೆ ಅನ್ನೋದೇ ನಮ್ಮ ಯಶಸ್ವಿನ ನಿರ್ಧಾರವಾಗಿರುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಂಬರ್ 3, ಮೌನದ ಶಕ್ತಿ. ನಾವು ಯಾವಾಗ ಮಾತನಾಡಬೇಕು, ಎಲ್ಲಿ ಸುಮ್ಮನಿರಬೇಕು ಅನ್ನೋದನ್ನು ಕಲಿಯುವುದು ಬಹಳ ಮುಖ್ಯ. ಕೃಷ್ಣನ ಪ್ರಕಾರ ಈ ಸಂದರ್ಭಗಳಲ್ಲಿ ನಾವು ಸುಮ್ಮನೆ ಇರುವುದು ಒಳಿತು. ನಿಮ್ಮ ಮಾತಿಗೆ ಬೆಲೆ ಇಲ್ಲದಿದ್ದಾಗ, ಅತಿಯಾದ ಕೋಪ ಬಂದಾಗ ಮತ್ತು ನಿಮ್ಮ ಮಾತು ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ತರಿಸುತ್ತದೆ ಎನ್ನುವಾಗ, ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಪಾಯಿಂಟ್ ನಂಬರ್ 4, ಸಮಯಕ್ಕಿರುವ ತಾಳ್ಮೆ ಮತ್ತು ಶಕ್ತಿ. ಇವತ್ತು ನಿಮ್ಮ ಬಳಿ ಏನು ಇಲ್ಲದಿರಬಹುದು, ನಿಮ್ಮ ಗುರಿ ತಲುಪುವುದು ಕಷ್ಟ ಅನಿಸಬಹುದು, ಆದರೆ ಯಾರಿಗೂ ಯಾವುದಕ್ಕೂ ಭವಿಷ್ಯವನ್ನು ಹೀಯಾಳಿಸುವ ಹಕ್ಕಿಲ್ಲ. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಸುಟ್ಟಿ ವಜ್ರವನ್ನಾಗಿ ಮಾಡುವ ಶಕ್ತಿ ಇದೆ. ನಿಮ್ಮ ಶ್ರಮದ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಸಮಯ ಬಂದಾಗ ಅದೇ ಶ್ರಮ ನಿಮಗೆ ದೊಡ್ಡ ಫಲ ಕೊಡುತ್ತದೆ. ಲೆಸನ್ ನಂಬರ್ 5, ಕೃತಜ್ಞತೆ. ಒಬ್ಬ ಮಾಲಿ ರಾಜನಿಗೆ ಎಳನೀರು ಬದಲು ನೇರಳೆ ಹಣ್ಣನ್ನು ಕೊಡುತ್ತಾನೆ. ಕೋಪದಲ್ಲಿದ್ದ ರಾಜ ಆ ಹಣ್ಣನ್ನು ಮಾಲಿಯುತ್ತ ಎಸೆಯುತ್ತಾನೆ. ಹಣ್ಣು ತಲೆಗೆ ಬಿದ್ದರೂ ಮಾಲಿ ದೇವರಿಗೆ ಕೃತಜ್ಞತೆ ಹೇಳುತ್ತಾನೆ. ಆಗ ರಾಜ ಆಶ್ಚರ್ಯದಿಂದ ಏಕೆ ಕೃತಜ್ಞತೆ ಹೇಳಿದೆ ಅಂತ ಕೇಳಿದಾಗ, ಸ್ವಾಮಿ, ನಾನು ಎಳನೀರು ತಂದಿದ್ದರೆ ನನ್ನ ತಲೆ ಒಡೆದು ಹೋಗುತ್ತಿತ್ತು ಎನ್ನುತ್ತಾನೆ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಟ್ಟದ್ದು ನಡೆದಾಗ ಇದಕ್ಕಿಂತ ದೊಡ್ಡ ಅಪಾಯ ತಪ್ಪಿತಲ್ಲ ಎಂದು ದೇವರಿಗೆ ಕೃತಜ್ಞರಾಗಿರೋಣ. ಕೆಟ್ಟ ಸಮಯ ನಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಸ್ನೇಹಿತರೆ, ಕೇವಲ ಅದೃಷ್ಟವನ್ನು ನೆಚ್ಚಿಕೊಂಡು ಕೂರಬೇಡಿ. ಅದೃಷ್ಟವಂತರ ಕೈ ಖಾಲಿಯಾಗಿರಬಹುದು, ಆದರೆ ಶ್ರಮ ಪಡುವವರ ಕೈ ಯಾವತ್ತೂ ಖಾಲಿಯಾಗುವುದಿಲ್ಲ. ಶ್ರೀಕೃಷ್ಣನ ಈ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಪ್ರತಿದಿನ ಹೊಸ ಉಪಯುಕ್ತ ಮಾಹಿತಿಗಾಗಿ ಹಾಗೂ ಇಂತಹ ಮೋಟಿವೇಶನ್ಗಾಗಿ ನಮ್ಮ ಬಡೆತವ ಇದೇ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.